ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಸಿಂಪಲ್ ಆಗಿ ಸ್ಪಿನ್ನರ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಮೊದಲಿಗೆ 79 ಚೈನ್ಸ್ನ ಹಾಕ್ಕೋಬೇಕು. 79 ಚೈನ್ಸ್ನ ಈ ಥರ ಹಾಕ್ಕೋಬೇಕು. ಒಂದು ಬ್ಯೂಟಿಫುಲ್ ಸ್ಪಿನ್ನರ್ನ ಮಾಡ್ತಾ ಇದ್ದೀವಿ ಇವತ್ತು. 79 ಚೈನ್ಸ್ ಆದಮೇಲೆ ಫಸ್ಟ್ 3 ಚೈನ್ ಏನಿರುತ್ತೆ ಅದರಲ್ಲಿ ಥರ್ಡ್ ಚೈನಲ್ಲಿ ಹಾಫ್ ಡಬಲ್ ಕ್ರೋಶವನ್ನು ಮಾಡ್ಕೋಬೇಕು. ಸೊ ಒಂದ್ಸಲ ರೋಲ್ ಓವರ್ ಮಾಡಿಕೊಂಡು ಅದರಲ್ಲೇ ಮಾಡಬೇಕು. ಮತ್ತು ಅದೇ ಸೇಮ್ ಸ್ಟಿಚ್ಚಲ್ಲೇ ಇನ್ನೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಹಾಗೆ ಸೆಕೆಂಡಲ್ಲೂ ಕೂಡ ಮಾಡ್ಕೋಬೇಕು. ನೆಕ್ಸ್ಟ್ ಚೈನಲ್ಲೂ 2 ಡಬಲ್ ಕ್ರೋಶ ರೋಲ್ ಆ್ಯನ್ ಓವರ್ ಮಾಡಿಕೊಂಡು ನಂತರ ಸೊ ಈ ಥರ ಮಾಡಿಕೊಂಡು ಕಂಪ್ಲೀಟಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ಈಗ ಸ್ಪಿನ್ನರ್ಗೆ 4 ಕಲರ್ಸ್ ಬೇಕು. ನಾನೀಗ ನೆಕ್ಸ್ಟು ಮಿಂಟ್ ಗ್ರೀನ್ ನೆಕ್ಸ್ಟ್ ಕಲರಿಂದ ಮಾಡ್ಕೊತೀನಿ. ನಿಮಗೆ ಯಾವುದು ಫೇವ್ರೆಟ್ ಕಲರ್ ಇರುತ್ತೋ ಆ ಕಲರ್ನ ನೀವು ಯೂಸ್ ಮಾಡಿಬಿಟ್ಟು ಸ್ಪಿನ್ನರ್ನ ಮಾಡ್ಕೋಬೋದು. ಇದು ಕೂಡ ಸೇಮ್ ಮೊದಲ ಹೇಗೆ ಹಾಕಿದ್ವು ಹಾಗೆ ಸೇಮ್ ಸ್ಟಿಚ್ಚಲ್ಲೇ, ಅಂದರೆ ಒಂದೇ ಸ್ಟಿಚ್ಚಲ್ಲಿ 2 ಸಲ ಡಬಲ್ ಕ್ರೋಶನ ಮಾಡ್ಕೋಬೇಕು. ಮೊದಲು ಹಾಫ್ ಡಬಲ್ ಕ್ರೋಶ ಮಾಡಿಕೊಂಡು ತದನಂತರ ಸೇಮ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶನ ಮಾಡ್ಕೊತಾ ಹೋಗಬೇಕು. ಸೊ ಈ ಥರ ಫಿನಿಶ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಸ್ವಲ್ಪ ದಾರನ ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಸೇಮ್ ಗ್ರೇ ಕಲರ್ನ ಹಾಕಿ ಮಾಡ್ಕೊಂಡಿದ್ದೀನಿ ಸೇಮ್ ಟೈಪ್. ಅದ್ರ ಮೇಲೇ ಥರ್ಡ್ ರೋ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 4th ರೋ ಲಾಸ್ಟ್ ರೋ ನಾನಿಲ್ಲಿ ಕ್ರಿಸ್ ಕ್ರಾಸ್ ಸ್ಟಿಚ್ನ ಹಾಕಿದ್ದೀನಿ. ಕ್ರಿಸ್ ಕ್ರಾಸ್ ಸ್ಟಿಚ್ನ ಯಾವ ಥರ ಹಾಕಿದ್ದೀನಿ ಅಂದರೆ ಮೊದಲಿಗೆ 1 ಚೈನ್ 1 ಸ್ಲಿಪ್ ಸ್ಟಿಚ್, 1 ಚೈನ್ ಹಾಕ್ಕೋಬೇಕು. ಮತ್ತು ನೆಕ್ಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ನ ಹಾಕ್ಕೋಬೇಕು. ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. 1 ಚೈನ್ 1 ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ತಾ ಹೋದರೆ ನಿಮಗೆ ಈ ಥರ ಕ್ರಿಸ್ ಕ್ರಾಸ್ ಸ್ಟಿಚ್ ಕಾಣಿಸುತ್ತೆ, ಅಥವಾ ಜಿಗ್ಜಾಗ್ ಸ್ಟಿಚ್ ಅಂತ ಕೂಡ ಹೇಳ್ತೀವಿ. ಸೊ ಈಗ ನನ್ನದು ಬ್ಯೂಟಿಫುಲ್ ಸ್ಪಿನ್ನರ್ ರೆಡಿಯಾಗಿದೆ. ಇದನ್ನು ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. ನಾನು ಟ್ಯಾಗ್ ಮಾಡೋದು ಮೇಲ್ಗಡೆಗೆ ಯಾವ ಥರ ಮತ್ತು ಅದಕ್ಕೆ ಕುಚ್ಚನ್ನ ಯಾವ ಥರ ಹಾಕಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ಥರ ನಾನು ಕುಚ್ಚನ್ನ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹ್ಯಾಂಗ್ ಮಾಡೋಕ್ಕೆ, ಮತ್ತು ಮೇಲೆ ಹ್ಯಾಂಗ್ ಮಾಡೋದಕ್ಕೆ ಹ್ಯಾಂಗಿಂಗ್ ಕೂಡ ಮಾಡಿ ಇವಾಗ ಅಟ್ಯಾಚ್ ಮಾಡಿದ್ದೀನಿ. ಫ್ರೆಂಡ್ಸ್, ಹೇಗಿದೆ ನೋಡಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಥ್ಯಾಂಕ್ ಯು.